ಶ್ರೀ ಸಾಯಿರಾಮ್. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರು ನಮ್ಮ ಜೀವನವನ್ನ ಸುಲಭವಾಗಿ ಸಾರ್ಥಕವಾಗಿ ಸಾಗಿಸ್ಲಿಕ್ಕೆ ನಮಗೆ 3 ಮಹಾಮಂತ್ರಗಳನ್ನ ಕೊಟ್ಟಿದ್ದಾರೆ. ಈ 3 ಮಹಾಮಂತ್ರಗಳನ್ನ ಇಟ್ಕೊಂಡು ನಾವು ಜೀವನವನ್ನ ಸಾಗಿಸಿದ್ದೇ ಆದ್ರೆ ನಾವು ಯಾವುದೇ ತೊಂದರೆ ಇಲ್ಲದೆ ಖುಷಿಯಿಂದ ನಮ್ಮ ಜೀವನದ ಗುರಿ ಉದ್ದೇಶವನ್ನ ಪೂರೈಸಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದು ಈ 3 ಮಹಾವಾಕ್ಯಗಳು ಅಥವಾ 3 ಮಹಾಮಂತ್ರಗಳು ಅಂತ ನೋಡೋಣ. ಮೊದಲನೇದು ದೈವ ಪ್ರೀತಿ, ಎರಡನೇದು ಪಾಪ ಭೀತಿ, ಮೂರನೇದು ಸಂಘ ನೀತಿ. ದೈವ ಪ್ರೀತಿ, ಪಾಪ ಭೀತಿ ಮತ್ತು ಸಂಘ ನೀತಿ. ದೈವ ಪ್ರೀತಿ ಮೊದಲನೇ ಮಹಾಮಂತ್ರ ಏನು ಅನ್ನೋದ್ರ ಬಗ್ಗೆ ಇವತ್ತು ನಾವು ವಿಚಾರ ಮಾಡೋಣ. ಸ್ವಾಮಿ ಏನ್ ಹೇಳಿದ್ದಾರೆ ಅಥವಾ ಸ್ವಾಮಿ ಯಾವ ಉದಾಹರಣೆಯನ್ನ ಕೊಟ್ಟಿದ್ದಾರೆ ಅಂತ. ದೈವ ಪ್ರೀತಿ ಅಂದ ತಕ್ಷಣ ಸಹಜವಾಗಿ ನಮ್ಗೆ ನಾವು ದೇವರನ್ನ ಪ್ರೀತಿಸೋದು ಅಂತ ನಮ್ಗೆ ಭಾಸವಾಗುತ್ತೆ. ಅಂದ್ರೆ ದೇವರ ಮೇಲೆ ನಮ್ಗಿರುವಂತಹ ಭಕ್ತಿ ಪ್ರೀತಿ ಅಂತ ಹೇಳ್ಬಹುದು. ದೇವ್ರನ್ನ ಕಂಡ್ರೆ ನಾವು ಯಾವಾಗ್ಲೂ ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿತೀವಿ, ನಮಸ್ಕಾರ ಮಾಡ್ತೀವಿ. ನಾವು ದೇವ್ರು ಹೇಳ್ದ ಹಾಗೆ ಕೇಳಲಿಕ್ಕೆ ಅನುಕೂಲ ಮಾಡಿಕೊಡು, ಅದರ ದೇವರ ಆಶೀರ್ವಾದ ಬೇಕು ಅಂತ ನಾವು ಯಾವಾಗ್ಲೂ ಕೋರ್ಕೋತಾ ಇರ್ತೀವಿ. ಆದ್ರೆ ಇದಿಷ್ಟೇ ದೈವ ಪ್ರೀತಿನ? ಸ್ವಾಮಿ ಏನ್ ಹೇಳ್ತಾರೆ ಅಂತ ನೋಡೋಣ. ಸ್ವಾಮಿ ಮಕ್ಕಳಿಗೆ ಮಾತಾಡ್ಬೇಕಾದ್ರೆ ಇದಕ್ಕೆ ಒಂದು ಉದಾಹರಣೆಯ ಮುಖಾಂತರ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಒಂದು ಚಿಕ್ಕ ಕಥೆಯ ಮುಖಾಂತರ, ಚಿನ್ನ ಕಥೆ ಅಂತ ಹೇಳ್ಬೋದು. ಯಾವ ಚಿನ್ನ ಕಥೆ ಅಂತ ನೋಡಿದ್ರೆ, ಅಬು ಬೆನ್ ಆದೆಮ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದ. ಅಬು ಬೆನ್ ಆದೆಮ್ ಅವನು ಯಾವಾಗ್ಲೂ ಪರೋಪಕಾರಿಯಾಗಿದ್ದ. ಅಂದ್ರೆ ಬೇರೆಯವ್ರಿಗೆ ಯಾವಾಗ್ಲೂ ಸಹಾಯ ಮಾಡ್ತಾ ಇದ್ದ, ಬೇರೆಯವ್ರಿಗೆ ತೊಂದರೆಯಲ್ಲಿರೋರ್ಗೆ ಸಹಾಯ ಮಾಡ್ತಿದ್ದ, ಕಷ್ಟದಲ್ಲಿರೋರ್ಗೆ ಅವನು ಹೋಗಿ ನೆರವಾಗ್ತಾ ಇದ್ದ. ಅವನು ಯಾವಾಗ್ಲೂ ಎಲ್ಲರನ್ನೂ ಪ್ರೀತಿಸ್ಕೊಂಡು ಖುಷಿಯಿಂದ ಜೀವನವನ್ನ ಸಾಗಿಸ್ತಾ ಇದ್ದ. ಅವನು ಒಬ್ಬ ಬಡ ವ್ಯಕ್ತಿ ಆಗಿದ್ದ. ಬಡ ವ್ಯಕ್ತಿ ಆದ್ರೂ ತನ್ನ ಕೈಲಾದಷ್ಟು ಸಹಾಯವನ್ನ ಎಲ್ಲರಿಗೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಅವನಿಗೆ ಒಂದು ದಿನ ಕನಸು ಬಿತ್ತು. ಕನಸಲ್ಲಿ ಒಂದು ದೇವತೆ ಕಾಣಿಸ್ಕೊಂಡ್ಲು. ಕನಸಲ್ಲಿ ಆ ದೇವತೆ ಒಂದು ದೊಡ್ಡ ಪಟ್ಟಿ ಮಾಡ್ತಾ ಇದ್ಲು. ಪಟ್ಟಿ ಅಂದ್ರೆ ಒಂದು ಲಿಸ್ಟ್ ಅನ್ನ ಮಾಡ್ತಾ ಇದ್ಲು. ಅದರಲ್ಲಿ 100 ಹೆಸರುಗಳಿತ್ತು. ಯಾರ ಹೆಸರಿತ್ತು, ಏನಿದು ಅಂತ ಅವನಿಗೆ ಆಶ್ಚರ್ಯ ಆಗಿ ಆ ದೇವತೆ ಬಳಿ ಹೋಗಿ ಅವನು ಅಬು ಬೆನ್ ಆದೆಮ್ ಕೇಳ್ಕೊಂಡ, ಏನಿದು, ಏನು ಪಟ್ಟಿ ಮಾಡ್ತಾ ಇದೆಯಲ್ಲ ಅಂತ. ಆ ದೇವತೆ, ಯಾರು ದೇವರನ್ನ ಪ್ರೀತಿಸ್ತಾರೆ ಅವರ ಪಟ್ಟಿಯನ್ನ ನಾನು ಮಾಡ್ತಾ ಇದ್ದೀನಿ, ಅವರ ಲಿಸ್ಟ್ ಅನ್ನ ಮಾಡ್ತಾ ಇದ್ದೀನಿ ಅಂತ ಆ ದೇವತೆ ಹೇಳ್ತು. ಅಬು ಬೆನ್ ಆದಮ್ ಅವಾಗ ಅವನು ಕುತೂಹಲದಿಂದ ಕೇಳ್ದ, ನನ್ನ ಹೆಸರು ಏನಾದ್ರೂ ಇದ್ರಲ್ಲಿ ಇದೆಯಾ ಅಂತ. ಆ ಪಟ್ಟಿಯನ್ನೆಲ್ಲ ನೋಡಿ, ಇಲ್ಲಿ ತನಕ ನಿನ್ನ ಹೆಸರು ಬಂದಿಲ್ಲ, ಇನ್ನು ಮುಂದೆ ಬರಬಹುದು ಅಂತ ಆ ದೇವತೆ ಆ ಅಬು ಬೆನ್ ಆದಮ್ಗೆ ಹೇಳ್ತು. ನಂತರ ಅವನಿಗೆ ತಕ್ಷಣ ಎಚ್ಚರ ಆಯ್ತು. ಅವನು ಇಡೀ ಪ್ರತಿನಿತ್ಯ ಹೇಗೆ ಅವನು ಕೆಲಸದಲ್ಲಿ ತೊಡಗಿಸ್ಕೊತಾ ಇದ್ನೋ, ಸೇವೆ ಮಾಡ್ತಾ ಇದ್ನೋ, ಎಲ್ಲರನ್ನೂ ಪ್ರೀತಿಸ್ಕೊಂಡು ಹೇಗೆ ಜೀವನವನ್ನ ಸಾಗಿಸ್ತಾ ಇದ್ನೋ ಅದೇ ರೀತಿ ಒಳ್ಳೆಯ ರೀತಿಯಲ್ಲಿ ಅವನ ಜೀವನವನ್ನ ಸಾಗಿಸ್ತಾ ಇದ್ದ. ನಂತರ 2 ತಿಂಗಳು ಆದ್ಮೇಲೆ ಅದೇ ಕನಸು ಅವನಿಗೆ ಮತ್ತೊಂದು ದಿನ ಬಿತ್ತು. ರಾತ್ರಿ ಹೊತ್ತು ಮಲ್ಕೊಂಡಿದ್ದಾಗ ಮತ್ತೊಂದು ದಿನ ಅದೇ ಕನಸು ಬಿದ್ದಾಗ ಅವನಿಗೆ ಆಶ್ಚರ್ಯ ಆಯ್ತು. ಅದೇ ದೇವತೆ ಅದೇ ರೀತಿ ಪಟ್ಟಿ ಮಾಡ್ತಾ ಇದೆಯಲ್ಲ, ಏನಿದು ಅಂತ. ಮತ್ತೆ ಹೋಗಿ ಆ ದೇವತೆ ಹತ್ರ ಹೋಗಿ ನಿಂತ್ಕೊಂಡು ನೋಡಿದಾಗ ಮುಂಚೆ 2 ತಿಂಗಳ ಹಿಂದೆ ಬಿದ್ದ ಕನಸಲ್ಲಿ ದೊಡ್ಡ ಪಟ್ಟಿ ಇತ್ತು, ತುಂಬಾ ಹೆಸರುಗಳಿತ್ತು, ತುಂಬಾ ಪೇಜ್ಗಳಿತ್ತು. ಆದ್ರೆ ಇವತ್ತು ಮಾಡ್ತಾ ಇರೋ ಪಟ್ಟಿಯಲ್ಲಿ ಏನ್ ವ್ಯತ್ಯಾಸ ಇದೆ ಅಂದ್ರೆ, ಒಂದು ಚಿಕ್ಕ ಪಟ್ಟಿ ಇತ್ತು, ಒಂದು 4-5 ಹೆಸರು ಮಾತ್ರ ಇತ್ತು. ಅವಾಗ ಕುತೂಹಲದಿಂದ ಮತ್ತೆ ಅಬು ಬೆನ್ ಆದೆಮ್ ಆ ದೇವತೆಗೆ ಕೇಳ್ಕೊಂಡ, ಏನಿದು, ಅವತ್ತು ಮಾಡ್ತಾ ಇರುವಂತಹ ಪಟ್ಟಿ ಅಷ್ಟು ಉದ್ದ ಇತ್ತು, ಇವತ್ತು ಚಿಕ್ಕದಾಗಿದೆಯಲ್ಲ, ಏನ್ ಪಟ್ಟಿ ಇದು ಅಂತ. ದೇವತೆ ನಿಧಾನವಾಗಿ ಅವನಿಗೆ ವಿವರಿಸಿ ಹೇಳಿದ್ಲು, ಅವತ್ತು ಮಾಡಿರುವಂತಹ ಪಟ್ಟಿ ಯಾರು ದೇವರನ್ನ ಪ್ರೀತಿಸ್ತಾರೆ ಅಂತ. ಇವತ್ತು ನಾನ್ ಮಾಡ್ತಾ ಇರುವಂತಹ ಪಟ್ಟಿ ದೇವರು ಯಾರನ್ನ ಪ್ರೀತಿಸ್ತಾರೆ ಅಂತ. ಅಂದ್ರೆ ದೈವ ಪ್ರೀತಿ ಅನ್ನುವಂಥದ್ದು ನಾವು ದೇವರನ್ನ ಪ್ರೀತಿಸೋದಷ್ಟೇ ಅಲ್ಲ, ದೇವರು ನಮ್ಮನ್ನ ಪ್ರೀತಿಸೋ ರೀತಿಯಲ್ಲಿ ನಾವು ಜೀವನವನ್ನ ಮಾರ್ಪಾಡು ಮಾಡ್ಕೊಳ್ಳೋದು ಅಂತ ಸ್ವಾಮಿ ಈ ಉದಾಹರಣೆ ಮುಖಾಂತರ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅಬು ಬೆನ್ ಆದೆಮ್ ಒಬ್ಬ ಒಳ್ಳೆ ವ್ಯಕ್ತಿಯಾಗಿದ್ದ. ಅವನೆಲ್ಲರಿಗೂ ಪರೋಪಕಾರ ಮಾಡ್ತಾ ಇದ್ದ, ಸಹಾಯ ಮಾಡ್ತಾ ಇದ್ದ. ಹೆಲ್ಪ್ ಎವರ್, ಹರ್ಟ್ ನೆವರ್, ಲವ್ ಆಲ್, ಸರ್ವ್ ಆಲ್ ಅಂತ ಏನು ಸ್ವಾಮಿ ಹೇಳ್ತಾರೋ ಅದನ್ನು ಅಕ್ಷರಶಃ ಅದು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದ. ಹಾಗಿದ್ದಕ್ಕೆ ದೇವರು ಅವನನ್ನ ಪ್ರೀತಿಸುವಂತಹ ಪಟ್ಟಿಯಲ್ಲಿ ಅವನ ಹೆಸರಿತ್ತು ಅಂತ. ಸೊ ನಿಜವಾದ ದೈವ ಪ್ರೀತಿ ಅಂದ್ರೆ ಏನು ಅನ್ನೋದನ್ನ ಸ್ವಾಮಿ ನಮ್ಗೆ ಬಹಳ ಚೆನ್ನಾಗಿ ವಿವರಿಸಿ ಈ ಕಥೆಯ ಮುಖಾಂತರ ಹೇಳಿದ್ದಾರೆ. ನಾವು ಕೇವಲ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ್ರೆ, ನಾವು ಪುಟ್ಟಪರ್ತಿಗೆ ಹೋಗಿ ಪ್ರಶಾಂತಿ ನಿಲಯದಲ್ಲಿ ಹೋಗಿ ಸಮಾಧಿ ದರ್ಶನ ಮಾಡಿದ್ರೆ, ನಾವು ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ರೆ, ಕುಂಭಮೇಳದಲ್ಲಿ ಹೋಗಿ ನಮ್ಮ ಆ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ನಮ್ಗೆಲ್ಲದೂ ಒಳ್ಳೇದಾಗ್ಬಿಡತ್ತಾ? ಅದಷ್ಟೇ ಸಾಕಾಗೋದಿಲ್ಲ. ದೇವರ ದರ್ಶನ ಖಂಡಿತ ಬೇಕು. ಪುಣ್ಯ ಸ್ಥಳಗಳಿಗೆ ಹೋಗಿ ನಾವು ಅಲ್ಲಿ ದೇವರ ದರ್ಶನ ಮಾಡೋದ್ರಿಂದ ಅದರದ್ದೇ ಆದ ಶಕ್ತಿ ಸಿಗುತ್ತೆ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ದೇವರು ನಮ್ಮನ್ನ ಪ್ರೀತಿಸೋ ರೀತಿಯಲ್ಲಿ ನಮ್ಮ ಜೀವನವನ್ನ ನಡೆಸೋದು ಬಹಳ ಮುಖ್ಯ ಅಂತ ಸ್ವಾಮಿ ಈ ಕಥೆಯ ಮುಖಾಂತರ, ಈ ಮೊದಲನೇ ಮಹಾ ಮಂತ್ರದ ಮುಖಾಂತರ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ದೇವರು ನಮ್ಮನ್ನ ಪ್ರೀತಿಸೋ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನ ಸಾಗಿಸೋದು ಹೇಗೆ ಅಂತ ವಿಚಾರ ಮಾಡಿದ್ರೆ, ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ತಮ್ಮ ಜೀವನದಾದ್ಯಂತ ಹಲವಾರು ಆದರ್ಶಗಳನ್ನ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಮೈ ಲೈಫ್ ಇಸ್ ಮೈ ಮೆಸೇಜ್ ಅಂತ. ಅಂದ್ರೆ
ಅವರ ಜೀವನವೇ ಅವರ ಸಂದೇಶ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಅವರು ಆ ಆದರ್ಶಗಳನ್ನ ಜೀವಿಸಿ ತೋರಿಸ್ಕೊಟ್ಟಿದ್ದಾರೆ. ಸೊ ಅವರು ಹೇಳಿರುವಂತಹ ಒಂದು ವಾಕ್ಯವನ್ನ, ಒಂದು ನಾಣ್ಣುಡಿಯನ್ನ, ಒಂದು ಕೊಟೇಶನ್ ಅನ್ನ ನಮ್ಮ ಜೀವನದ ಮಂತ್ರವಾಗಿ ಇಟ್ಕೊಂಡು ನಾವು ಅದನ್ನ ಸರಿಯಾಗಿ ಪಾಲಿಸಿದ್ದೆ ಆದ್ರೆ ಖಂಡಿತವಾಗಿ ದೇವರು ನಮ್ಮನ್ನ ಪ್ರೀತಿಸೋ ರೀತಿಯಲ್ಲಿ ನಾವು ಜೀವನವನ್ನ ಮಾರ್ಪಾಡು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸೇರ್ಕೊಂಡು ದೇವರು ನಮ್ಮನ್ನ ಪ್ರೀತಿಸೋ ರೀತಿಯಲ್ಲಿ ಜೀವನವನ್ನ ಸಾಗಿಸುವಂತಹ ಆ ಶಕ್ತಿ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ನಮ್ಮೆಲ್ಲರಿಗೂ ಕರುಣಿಸ್ಲಿ ಅಂತ ಕೇಳ್ಕೊತಾ ನನ್ನ ಮಾತುಗಳನ್ನ ಸ್ವಾಮಿಯ ಚರಣ ಕಮಲಗಳಲ್ಲಿ ಅರ್ಪಿಸ್ತೇನೆ. ಜೈ ಸಾಯಿರಾಮ್.